ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಾನ್ವಿ ಮೇಘಶ್ರೀ. ಇವತ್ತು ಹಳ್ಳಿ ಸ್ಟೈಲಲ್ಲಿ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ನಾನು ತೊಳೆದ್ಕೊಡ್ತಾ ಇದ್ದೀನಿ ಫಿಶ್ನ ನೀಟಾಗಿ. ಅದರೊಳಗಡೆ ಏನೂ ಇರಬಾರ್ದು, ರೆಡ್ ಕಲರ್ ಇರುತ್ತೆ, ಅದೆಲ್ಲ ನೀಟಾಗಿ ರಿಮೂವ್ ಮಾಡಬೇಕು. ಸೊ ನೋಡಿ, 1 kg ಆಗೋಷ್ಟು ನಾನು ಫಿಶ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆಯೋದ್ರಿಂದ ಸಾಂಬಾರು ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ. ನನಗೆ ಫಸ್ಟೆಲ್ಲ ಫಿಶ್ ಅಂದರೆ ಇಷ್ಟನೇ ಆಗ್ತಿರ್ಲಿಲ್ಲ. ಈಗ ನಂಗೆ ತುಂಬಾ ಇಷ್ಟ ಆಗುತ್ತೆ ಫಿಶ್ಶು. ಸಾಂಬಾರಿಗಿಂತ ಫ್ರೈ ಅಂದರೆ ತುಂಬ ಇಷ್ಟ. ಸೊ ನನಗೆ ಫ್ರೈ ಮಾಡಿಕೊಟ್ರೆ ತಿಂತೀನಿ. ಸಾಂಬಾರಲ್ಲಿ ಅಷ್ಟು ಇಷ್ಟ ಆಗಲ್ಲ, ಬಟ್ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಓಕೆನಾ? ನೋಡಿ, ಚೆನ್ನಾಗಿ ಖಾರಕ್ಕೆ ಈಗ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ತೊಗೊಂಡೆ. ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಚಕ್ಕೆ ಪುಡಿ, ತೆಂಗಿನಕಾಯಿ ತುರಿ, ಹಾಗೆ ಈರುಳ್ಳಿ ಒಗ್ಗರಣೆ ಅಷ್ಟೇ. ಇದಿಷ್ಟನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಷ್ಟೇ ತೊಗೊಂಡಿರೋದು ಫ್ರೆಂಡ್ಸ್. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾರೆ ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಆಮೇಲೆ ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕ್ತಾರೆ, ಅಷ್ಟೇ ಹಾಕೋದು. ನೋಡ್ತಾ ಇರಿ. ನಮ್ಮ ಅತ್ತೆ ಸಾಂಬಾರು ಫುಲ್ ಖಾರ ಘಾಟ್ ಅಂದರೆ ಇಷ್ಟ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ರಿಗೂ ಕೆಮ್ಮಂತು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಸಾಂಬಾರು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾದ ನಂತರ ತೊಳೆದಿಟ್ಕೊಂಡಿರುವ ಫಿಶ್ ಏನಿದೆ ಅದನ್ನು ಒಂದೊಂದೇ ನೀಟಾಗಿ ಬಿಡಬೇಕು. ಫಿಶ್ ಹಾಕಿ ಬಿಟ್ಟಾದಮೇಲೆ 5 ಮಿನಿಟ್ಸ್ನ ತಿರುವಾಡಬೇಡಿ ಸೌಟಲ್ಲಿ, ಯಾಕಂದರೆ ಫಿಶ್ಶು ಫುಲ್ ಕಲಿಸ್ಕೊಂಡ್ಬಿಡತ್ತೆ. ನೋಡಿ, ನಿಧಾನಕ್ಕೆ ಹಾಕಿಬಿಟ್ಬಿಡಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸಾಂಬಾರಿಗೆ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡ್ರೆ ಇಷ್ಟು. ಉಪ್ಪು ಖಾರ ಹುಳಿ ಇದ್ದರೆ ಎಂಥ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಮೇನ್ ಇಂಗ್ರೀಡಿಯೆಂಟ್ ಉಪ್ಪು ಖಾರ ಹುಳಿ. ಅದಕ್ಕೆ ಚೆಂದಾಗಿದ್ದರೆ ಮೀನು ಸಾರು ಸೂಪರಾಗಿರುತ್ತೆ. ಹುಳಿ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಇದು ಜಾಸ್ತಿ ಬೇಯಬಾರ್ದಂತೆ. ಹಾಗೆ ನೀರು ಕೂಡ ಜಾಸ್ತಿ ಆ್ಯಡ್ ಮಾಡಬಾರ್ದಂತೆ ಮೀನು ಸಾರಿಗೆ, ಆಗ ಮೀನು ಸಾರು ಚೆನ್ನಾಗಿರುತ್ತಂತೆ. ನಮ್ಮ ಅತ್ತೆ ಅಡ್ವೈಸ್ ಮಾಡಿದ್ರು. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಾದ್ರೂ ಇದೇ ಫಾಲೋ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಅತ್ತೆ ಆ ಕಡೆ ಫಿಶ್ ಮೊಟ್ಟೆನ ಉರಿತಾ ಇದ್ದಾರೆ. ಸೊ ಅದ್ರ ಸೌಂಡ್ ಬರ್ತಾಯಿದೆ ಅಷ್ಟೇ. ಸ್ಮೆಲ್ ಮಾತ್ರ ಅಸಮಾಗಿದೆ. ನಾನು ತಿನ್ನೋ ಹಾಗಿಲ್ಲ, ಸೊ ಏನು ಮಾಡೋಕ್ಕಾಗಲ್ಲ. ಮತ್ತು ಸಾಂಬಾರು ಏನಾದ್ರು ಕುದಿಸ್ಬೇಕಾದ್ರೆ ಫಿಶ್ ಏನಿದೆ ಅದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಟು ಸಾಂಬಾರು ಮಾತ್ರನೇ ಕುದಿಸಿ ಅಂತ ಹೇಳಿದ್ರು. ಈ ಟಿಪ್ಸ್ ಯೂಸ್ ಮಾಡೋದ್ರಿಂದ ಸಾಂಬಾರಲ್ಲಿ ಮೀನು ಕಲಸೋಗಲ್ಲ. ಸೊ ಹಾಗಾಗಿ ಹೇಳಿದ್ರು. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕು, ಸಬ್ಸ್ಕ್ರೈಬ್, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. Thank you so much.